ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಈ ವಿಡಿಯೋ ಸ್ಪೆಷಲಿ ನಮ್ಮ ಧ್ರುವಂತವರ ಬಗ್ಗೆ. ಸೊ ಧ್ರುವಂತವರೇ, ನೀವು ಚೆನ್ನಾಗಿ ಮಾತಾಡ್ತೀರಾ, ನಿಮಗೆ ಚೆನ್ನಾಗಿ ನಾಲೆಜ್ ಇದೆ, ಎಲ್ಲವೂ ಒಪ್ಕೊಳ್ಳೋಣ. ಅದು ಒಂದು ಕಡೆಯಾದರೆ ನೀವು ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳ್ತೇನೆ. ಯಾಕಂದರೆ ಅವರ ಕೆಲವೊಂದು ವಿಡಿಯೋ ನೋಡಿದಾಗ, ಇಂಟರ್ವ್ಯೂಸ್ ಎಲ್ಲ ವಿಡಿಯೋ ನೋಡಿದಾಗ, ಈ ಮನುಷ್ಯರಲ್ಲಿ ಎಲ್ಲೋ ಒಂದು ಕಡೆ ಒಳ್ಳೆತನ ಇದೆ ಅಂತ ಅನಿಸುತ್ತೆ. ಅದು ಬಿಟ್ಟು ಇನ್ನೊಂದು ಕಡೆ ನೋಡಿದಾಗ ಈ ಮನುಷ್ಯನಲ್ಲಿ ಅಷ್ಟೇ ಒಂದು ಜಲಸಿ ಇದೆ. ಯಾಕಂದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವಾಗ ಗಿಲ್ಲಿಯ ಫ್ಯಾನ್ಸ್ ಗಿಲ್ಲಿ ಏನು ಬೇಕಾದರೂ ಮಾಡಿಕೊಳ್ಳಿ, ನಿಮಗೆ ಏನು ಹೊಟ್ಟೆ ಉರಿ? ಅಶ್ವಿನಿ ಗೌಡ ಕೂಡ ಹೀಗೇ ಮಾಡಿಕೊಂಡು ಇವಾಗ ಕಾಣದಾಗೆ ಮಾಯವಾಗಿದ್ದಾರೆ. ಸೊ ನೀವು ಕೂಡ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ನಿಮಗೆ ನಾಲೆಜ್ ಇದೆ, ನೀವು ತುಂಬ ಒಂದು ಒಳ್ಳೆಯ ವ್ಯಕ್ತಿತ್ವ ಇದೆ ನಿಮ್ಮಲ್ಲಿ. ಸೊ ನಾನು ಒಂದು 2-3 ಇವರ ಇಂಟರ್ವ್ಯೂಸ್ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಯಾಕಂದರೆ ಅದು ನನಗೆ ಸರಿ ಕಾಣಲಿಲ್ಲ. ಸೊ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಕಿಚ್ಚನ ಚಪ್ಪಾಳೆ ವಿಷಯದ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ ನಿಮಗೆ. ಕಿಚ್ಚನ ಚಪ್ಪಾಳೆ ವಿಷಯದಲ್ಲಿ ಕೇಳುವಾಗ ನೀವು ಒಂದು ಮಾತು ಹೇಳ್ತೀರಾ, ಕಿಚ್ಚ ಸುದೀಪ್ ಯಾರು ಅಂತ ಇವರು ನೋಡ್ಕೊಳ್ಬೇಕು. ಕಿಚ್ಚ ಸುದೀಪ್ ಅವರು ಕರ್ನಾಟಕಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಾಗ ಇವರು ಹುಟ್ಟಲೇ ಇಲ್ಲ ಅಂತ ಹೇಳ್ತೀರಾ. ಸೊ ಆ ಒಂದು ಕ್ವಶನ್ಗೆ ನನ್ನ ಆನ್ಸರ್ ನಾನು ಹೇಳ್ತೇನೆ ಧ್ರುವಂತ್ ಅವರೇ. ಕಿಚ್ಚ ಸುದೀಪ್ ಅವರು ಕರ್ನಾಟಕಕ್ಕೆ ಏನೂ ಕಾಂಟ್ರಿಬ್ಯೂಷನ್ ಮಾಡಿಲ್ಲ ಗುರು. ಅವರು ಆ್ಯಕ್ಟರ್. ಸೊ ಅವರಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ನಮ್ಮ ಕರ್ನಾಟಕದ ಜನ. ಅದನ್ನೊಂದು ಸ್ವಲ್ಪ ಯೋಚನೆಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಕಿಚ್ಚ ಸುದೀಪ್ ಅವರು ಆ್ಯಕ್ಟ್ ಮಾಡಿದ್ದಕ್ಕೆ ನಮ್ಮ ಕರ್ನಾಟಕ ಜನ ನೋಡ್ತಾ ಇದ್ದಾರೆ ಅಂತ ಅಲ್ಲ, ನಮ್ಮ ಕರ್ನಾಟಕದ ಜನ ನೋಡ್ತಾ ಇರೋ ಕಾರಣಕ್ಕೆ ಅವರು ಇನ್ನೂ ಆ್ಯಕ್ಟರ್. ಓಕೆ, ಸೊ ಅವರ ಒಂದು 10ರಲ್ಲಿ 1 ಭಾಗ ಏನಾದರೂ ಹೆಲ್ಪ್ ಮಾಡ್ಬೋದು, ಅದು ಬೇರೆ ವಿಷಯ, ಅದು ಅವರ ಪರ್ಸ್ನಲ್, ಅದರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕಾಂಟ್ರಿಬ್ಯೂಷನ್ ಅವರ ಬಗ್ಗೆ ಮಾತಾಡುವ ಹಕ್ಕು, ನೈತಿಕತೆ ಇವರಿಗೆ ಇಲ್ಲ ಅಂತ ಹೇಳ್ತಿರಲ್ಲ ಕರ್ನಾಟಕದ ಜನತೆಗೆ. ಗುರು, ಕರ್ನಾಟಕದ ಜನತೆಗೆ ಎಲ್ಲ ನೈತಿಕತೆ ಇದೆ. ನಿನ್ನ ಬಗ್ಗೆ ಮಾತಾಡಲಿಕ್ಕೂ ನೈತಿಕತೆ ಇದೆ, ಕಿಚ್ಚ ಸುದೀಪ್ ಅವರ ಬಗ್ಗೆಯೂ ಮಾತಾಡಲಿಕ್ಕೆ ನೈತಿಕತೆ ಇದೆ. ಯಾಕಂತ ಹೇಳಿದ್ರೆ, ಯಾರು ಒಂದು ಇವಾಗ ನೀವೆಲ್ಲ ಈಗ ಎಷ್ಟು ಒಂದು ಆ ಸ್ಟೆಪ್ ಇರ್ಕೊಂಡು ಬರೋಕ್ಕೆ ಕಾರಣನೇ ನಮ್ಮ ಕರ್ನಾಟಕದ ಜನ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ಮಾತಾಡೋಕೆ ಬರುತ್ತೆ ಅಂತ ಹೇಳಿಬಿಟ್ಟು ಏನೇನೋ ಮಾತಾಡ್ತೀರಾ. ನೀವು ಒಂದು ಮಾತು ಹೇಳಿದ್ರಿ, ಏನೋ ಒಳ್ಳೆ ಹಣ್ಣಿದ್ದ ಮರಕ್ಕೆ ಕಲ್ಲು ಹೊಡಿತಾರೆ ಅಂತ ಅಲ್ವಾ ಗುರು. ನಮ್ಮ ಕಡೆ ಈ ಮಂಗಗಳು ಅಂತ ಹೇಳ್ತೀವಿ, ಕೋತಿಗಳು ಇದ್ದ ಮರಕ್ಕೂ ಕಲ್ಲು ಹೊಡಿತಾರೆ, ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಒಳ್ಳೆ ಹಣ್ಣಾಗಿ, ಅದು ಬಿಟ್ಟು ಕೋತಿ ಆಗೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸ್ವಲ್ಪ ನಾಲೆಜನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿ. ಗಿಲ್ಲಿಯವರು ಅವರ ಫ್ಯಾನ್ ಬೇಸು, ಅವರ ಮಾತಿಂದ, ಅವರ ಏನೋ ಒಂದು ಪುಣ್ಯದಿಂದ ಇಷ್ಟು ಫ್ಯಾನ್ ಬೇಸ್ಗಳನ್ನು, ಇಷ್ಟು ಕರ್ನಾಟಕದ ಜನರ ಒಂದು ಒಳ್ಳೆತನದಿಂದ ಅವರೊಂದು ಫ್ಯಾನ್ಸ್ ಫಾಲೋವಿಂಗ್ ಪಡ್ಕೊಂಡಿದ್ದಾರೆ ಹೊರತು, ನಿಮ್ಮ ರೀತಿ ನಿಮಗೆ ಒಂದು ಏನು ಹೇಳ್ತಾರೆ, ನಿಮ್ಮ ವ್ಯಕ್ತಿತ್ವವನ್ನು ಕರ್ನಾಟಕದ ಜನರು ನೋಡಿದ್ದಾರೆ ಧ್ರುವಂತವರೇ. ಸ್ವಲ್ಪ ನೀವು ನಿಮ್ಗೇನು ಗೊತ್ತಾ, ಕಾಲಕ್ಕೆ ತಕ್ಕಂತೆ ಮಾತಾಡಬೇಡಿ. ಸೊ ನಮ್ಮ ತುಳುವಿನಲ್ಲಿ ಒಂದು ಗಾದೆ ಇದೆ, ಕಾಲಕ್ಕೆ ತಕ್ಕ ಕೋಲಗಟ್ಟುನು ಅಂತ. ಆ ರೀತಿ ಮಾಡಬೇಡಿ. ಸೊ ನಿಮಗೆ ಒಳ್ಳೆಯ ರೀತಿಯ ಪೊಟೆನ್ಷಿಯಲ್ ಇದೆ, ಒಳ್ಳೆ ರೀತಿಗೆ ಬಳಸ್ಕೊಳ್ಳಿ. ಸೊ ನೀವು ಒಬ್ಬರ ಮೇಲೆ ಜಲಸಿ ಇದ್ದದ್ದನ್ನು ನೀವು ಅದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಯೂಸ್ ಮಾಡೋದನ್ನು ದಯವಿಟ್ಟು ಬಿಟ್ಟುಬಿಡಿ. ಯಾಕಂದರೆ ಜನ ಎಲ್ಲವನ್ನೂ ನೋಡ್ತಾ ಇದ್ದಾರೆ ಗುರು. ನಿಮ್ಮ ಒಂದು ನಾಟಕವನ್ನು ನೋಡ್ತಾ ಇದ್ದಾರೆ, ನಿಮ್ಮ ಆ ಒಂದು ವೇರಿಯೇಷನ್ಗಳನ್ನು ನೋಡ್ತಾ ಇದ್ದಾರೆ. ನಿಮ್ಮ ಪರ್ಸ್ನಲ್ ಲೈಫ್ ಏನೋ ಆಗಿರ್ಬೋದು, ನೀವು ಆಡಿದ್ದೀರಾ, ಚೆನ್ನಾಗಿ ಆಡಿದ್ದೀರಾ, ಒಪ್ಕೊಳ್ಳೋಣ. ಬಟ್ ಬೇರೆಯವರು ಈ ಒಂದು ವಿಷಯದಲ್ಲಿ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾತಾಡಿ ಅಂತ ಹೇಳ್ತಾನೆ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗಲಿ, ಒಳ್ಳೆಯದನ್ನೇ ಮಾತಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್.